ಡಿಫೆಂಡಿಂಗ್ ಚಾಂಪಿಯನ್ಸ್ RCB 2026 IPLಗೆ ಒನ್ ಆಫ್ ದಿ ಗ್ಯಾಂಗ್ಸ್ಟರ್ ಪ್ಲೇಯಿಂಗ್ 11 ಅಂತಾನೆ ಹೇಳ್ತೀನಿ. ಇದು ಗ್ಯಾಂಗ್ಸ್ಟರ್ಗಳೇ ಮಗ ಪ್ಲೇಯಿಂಗ್ 11 ಇರೋದು. ಎಲ್ಲರೂ ಹೆಂಗೆ ಹೇಳದ ಒಬ್ಬೊಬ್ಬರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಎಲ್ಲರ ಬಗ್ಗೆ ನಿಮಗೆ ಗೊತ್ತು. ಬಟ್ ಇದು ಗ್ಯಾಂಗ್ಸ್ಟರ್ ಟೀಮೇ. ಅದರಲ್ಲಿ ನಂಬರ್ 1 ಕ್ರಿಕೆಟ್ಗೆ ಗ್ಯಾಂಗ್ಸ್ಟರ್ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ಇಲ್ಲಿ ನೋಡ್ತಾರೆ ಫಸ್ಟು ಪ್ಲೇಯರು. ಎಲ್ಲ ಪ್ಲೇಯರು ಆನ್ ದ ಫೀಲ್ಡಿಗೆ ಬಂದ ತಕ್ಷಣ ಫುಲ್ ಫೈರ್ ಆಗ್ತಾರೆ, ಬಿಕಾಸ್ ಲಾಸ್ಟ್ ಇಯರ್ ನಾವು ಚಾಂಪಿಯನ್ಸ್ ಆಗಿದ್ದೀವಿ. ಅದೊಂಥರ ಹೆಮ್ಮೆ ನಮಗೆ. ಇಲ್ಲಿ ನೋಡ್ತಾ ಇದ್ದಾರೆ ಪ್ಲೇಯಿಂಗ್ 11 RCB ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11. ವಿರಾಟ್ ಕೊಹ್ಲಿ ಫಸ್ಟ್ ಪ್ಲೇಯರು, ಕ್ರಿಕೆಟ್ಗೆ ಗ್ಯಾಂಗ್ಸ್ಟರ್ ಇವರು. ಆ್ಯಂಡ್ ಪಿಲ್ಸಾಲ್ಡ್ ಅಂತೂ T20ಗೆ ಗ್ಯಾಂಗ್ಸ್ಟರ್ ಆಗ್ತಾ ಇದ್ದಾರೆ ಬರ್ತಾ ಬರ್ತಾ. ವೆಂಕಟೇಶ್ವರ್ನ ಈ ಒಂದು ಸೀಸನ್ ನಾವು ಮಿನಿ ಆಪ್ಷನಲ್ಲಿ ತಗೊಂಡಿರೋದು 7 ಕೋಟಿಗೆ. ಇವರು ಪಕ್ಕ ಪ್ಲೇಯಿಂಗ್ 11 ಇದ್ದೇ ಇರ್ತಾರೆ. ಇವರೇನು ಪರ್ಫಾರ್ಮ್ ಮಾಡಿಲ್ಲ ಅಂತ ಹೇಳಿದ್ರೆ ಸ್ಟ್ರೈಟ್ ಅವೇ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಬರ್ತಾರೆ. ಆ್ಯಂಡ್ ರಜತ್ ಪಟ್ಟಿದಾರ್ ಕ್ಯಾಪ್ಟನ್ ಆದ ತಕ್ಷಣ ಕಪ್ನ ಹಂಗೆ ಎತ್ಬಿಟ್ರು. ಆ್ಯಂಡ್ ಟೀಮ್ ಡೇವಿಡು ಇವರಂತೂ ಒನ್ ಆಫ್ ದಿ ಬೆಸ್ಟ್ ಗ್ಯಾಂಗ್ಸ್ಟರು ಈ ಒಂದು ಕ್ರಿಕೆಟು. ಅಂದರೆ T20 ಹೆರಾಗಂತೂ ಏನು ಹೊಡಿತಾರೆ, ಎಲ್ಲ ಕಡೆ ಹೊಡಿತಾ ಇದ್ದಾರೆ. ಹೊಡಿಯೋದು ಒಂದೇ ಗೊತ್ತಿರೋದು, ಅದು ಬಿಟ್ಟರೆ ಏನೂ ಗೊತ್ತಿಲ್ಲ. ಹೊಡಿಯೋದು ಚಿಲ್ ಮಾಡೋದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಅವರಿಗೆ. ಆ್ಯಂಡ್ ಜಿತೇಶ್ ಶರ್ಮಾ ಲಾಸ್ಟ್ ಸೀಸನ್ ನಮಗೆ ಒಂದು ಭರವಸೆನ ಕೊಟ್ಟು ಪ್ರಾಮಿಸ್ನ ಮಾಡಿದ್ರು. ಆ್ಯಕ್ಚುಲಿ ನಮ್ಮ ಕಪ್ನ ಗೆಲ್ತೀವಿ RCB ಫ್ಯಾನ್ಸ್ಗೆ, ನಿಮಗೋಸ್ಕರ ಈ ಒಂದು ಸೀಸನ್ ನಾನು ಕಪ್ನ ಗೆಲ್ಲಿಸ್ತೀನಿ ಅಂತ ಹೇಳಿದ್ರು. ಆ ಮನುಷ್ಯ ಯಾವ ಥರ ಮಾತಾಡಿದ್ರು ಅದೇ ಥರ ಒಂದು ಮಾತನ್ನು ಕೂಡ ಉಳಿಸ್ಕೊಂಡ್ರು. ಕಪ್ಪು ಕೂಡ RCB ಫ್ಯಾನ್ಸ್ ಗಿಫ್ಟ್ ಆಗಿ ಕೊಟ್ಟರು, ಇಟ್ಕೊಳ್ಳಿ ಎಂಜಾಯ್ ಮಾಡಿ ಅಂತ. ಆ್ಯಂಡ್ ಕೃಣಾಲ್ ಪಾಂಡ್ಯ, ಫಿಯರ್ಲೆಸ್ ಪಾಂಡ್ಯ, ಇವರಂತೂ ಲೆಫ್ಟ್ ಆನ್ ಸ್ಪಿನ್ ಬೌಲಿಂಗ್ ಮಾಡೋ ಅಂತ ಹೇಳಿದ್ರೆ ಒಳ್ಳೆ ಬೌನ್ಸರೇ ಆಗ್ತಾರೆ. ಬಟ್ ಸಖತ್ತಾಗಿ ಹಾಕೊಟ್ರು ಲಾಸ್ಟ್ ಸೀಸನ್ ನಮಗೆ. ಸೊ ಅದಕ್ಕೋಸ್ಕರ ಚಾಂಪಿಯನ್ಸ್ ಆಗಿದ್ದು. ಮತ್ತು ರೊಮಾರಿಯೋ ಸಫರ್ಡ್ ಮಗ ಸ್ಟ್ರೈಟ್ ಅವೇ ಇವರು ಇದ್ದೇ ಇರ್ತಾರೆ. ಬೌಲಿಂಗಲ್ಲಿಲ್ಲ ಅಂತ ಹೇಳಿದ್ರು ಒಂದು 10 ಬಾಲ್ ಆಡಿದ್ರೆ ಮಿನಿಮಮ್ ಒಂದು 30 ರನ್ನಾದ್ರು ಹೊಡ್ಕೊಡ್ತಾರೆ ಅಂಥ ಪ್ಲೇಯರ್ ಇವರು ಪಕ್ಕ ಇದ್ದೇ ಇರ್ತಾರೆ ಪ್ಲೇಯಿಂಗ್ 11 ಭುವನೇಶ್ವರ್ ಕುಮಾರ್ ಬಗ್ಗೆ ಮಾತಾಡೋಂಗೆ ಇಲ್ಲ ಮಗ. ನೀವು ಯಾವುದೇ ಫಾರ್ಮೆಟ್ ಆದರೂ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಬಟ್ T20 ಅಂತ ಹೇಳಿದ್ರೆ ಒನ್ ಆಫ್ ದಿ ಬೆಸ್ಟ್ ಬೌಲರ್ ಭುವನೇಶ್ವರ್ ಕುಮಾರ್. ಲಾಸ್ಟ್ ಸೀಸನ್ ನಮಗೆ ಒಳ್ಳೊಳ್ಳೆ ಸ್ಪೆಲ್ ಕೂಡ ಹಾಕ್ಕೊಟ್ರು RCBಗೆ. ಇವರು ಕೂಡ ಲೆವೆಲ್ 100% ಇದ್ದೇ ಇರ್ತಾರೆ. ಆ್ಯಂಡ್ ಜೋಶ್ ಹೇಜಲ್ವುಡ್ಡು ಇವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಇವರು ಸ್ಟ್ರೈಟ್ ಅವೇ ಪ್ಲೇಯಿಂಗ್ 11 ಕರ್ಕೊಂಡು ಕೊಟ್ಬಿಟ್ಟು ಬಾಲ್ನ ಹಾಕ್ಬಿಟ್ಟು 4 ಓವರ್ ಹಾಕ್ಕೊಡಿ ಅಂದರೆ ಟಕ ಅಂತ 4 ಓವರ್ನ ಹಾಕಿ ಡಾಟ್ ಹಾಕಿ ವಿಕೆಟ್ ಬಂತು ಇಲ್ಲ ಅಂತೇಳಿ 100% ಡಾಟ್ ಆಗ್ತಾರೆ. ಬಟ್ ಒಳ್ಳೆ ಪ್ರೆಷರ್ ಆಗ್ತಾರೆ ಬ್ಯಾಟ್ಸ್ಮನ್ ಮೇಲೆ. ಸ್ಟ್ರೈಟ್ ಅವೇ ಇವರು ಕೂಡ ಇರ್ತಾರೆ. ಯಶ್ ದಯಾಳ್ ಇವರು ಕೂಡ ಲೆಫ್ಟ್ ಆರ್ಮ್ ಸೀಮರು 100% ಇವರು ಕೂಡ ಇರ್ತಾರೆ. 100% ಇವರು ಕೂಡ ಇರ್ತಾರೆ. ಆ್ಯಂಡ್ ಶ್ರೇಯಸ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಮಗ. ಇವರು ಕೂಡ 100% ಅಂದರೆ ಶೋರ್ ಇದ್ದೇ ಇರ್ತಾರೆ. ಯಾಕಂತ ಹೇಳಿದ್ರೆ ಒಳ್ಳೆ ಮಿಸ್ಟ್ರಿ ಸ್ಪಿನ್ ಅಂತಲೇ ಹೇಳ್ಬೋದು. ಇವರು ಗೂಗ್ಲಿ ಮತ್ತು ಲೆಗ್ ಸ್ಪಿನ್ನ ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ ಇದೆ. ಸೊ ಇದು RCB ಗ್ಯಾಂಗ್ಸ್ಟರ್ ಪ್ಲೇಯಿಂಗ್ 11 ಅಂತಲೇ ಹೇಳ್ಬೋದು. ಆ್ಯಂಡ್ RCBಗೆ ಇಲ್ಲಿವರೆಗೂ ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಂದರೆ ಅವ್ರದ್ದು ಪ್ರೈಸ್ ಇದೆ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವ್ರದ್ದು 21 ಕೋಟಿ, ಜೋಶ್ ಹೇಜಲ್ವುಡ್ ಅವ್ರದ್ದು 12 ಕೋಟಿ 50 ಲಕ್ಷ, ಆ್ಯಂಡ್ ಪಿಲ್ಸಾಲ್ಟ್ ಅವ್ರದ್ದು 11 ಕೋಟಿ 50 ಲಕ್ಷ, ರಜತ್ ಪಟಿದಾರ್ ಅವ್ರದ್ದು 11 ಕೋಟಿ, ಜಿತೇಶ್ ಶರ್ಮಾ 11 ಕೋಟಿ, ಭುವನೇಶ್ವರ್ ಕುಮಾರ್ 10 ಕೋಟಿ 75 ಲಕ್ಷ. ಈ ಗಂಟೆಗೆ ಏನಾಯಿತು 10 ಕೋಟಿ 75 ಲಕ್ಷ ಆಯಿತಾ. ಆ್ಯಂಡ್ ರಶೀಕ್ ಸಲಾಮ್ ಇವ್ರಿಗೆ 6 ಕೋಟಿ, ಕೃಣಾಲ್ ಪಾಂಡ್ಯಗೆ 5 ಕೋಟಿ 75 ಲಕ್ಷ, ಯಶ್ ದಯಾಳ್ಗೆ 5 ಕೋಟಿ, ಟೀಮ್ ಡೇವಿಡ್ಗೆ 3 ಕೋಟಿ, ಇದು ಕಡಿಮೆನೇ ಆಯಿತು. ಶ್ರೇಯಸ್ ಶರ್ಮಾಗೆ 2 ಕೋಟಿ 60 ಲಕ್ಷ, ಜೋಕಬ್ ಬೆತಲ್ಗೆ 2 ಕೋಟಿ 60 ಲಕ್ಷ, ಆ್ಯಂಡ್ ದೇವದತ್ ಪಟ್ಲಿಗೆ 2 CR, ನುವಾನ್ ತುಷಾರಾಗೆ 1.6 crore, ಆ್ಯಂಡ್ ರೊಮಾರಿಯೋ ಸಫರ್ಡ್ಗೆ 1.5 crore, ಸ್ವಪ್ನಿಲ್ ಸಿಂಗ್ಗೆ 50 ಲಕ್ಷ, ಆ್ಯಂಡ್ ಅಭಿನವ್ ಸಿಂಗ್ಗೆ 30 ಲಕ್ಷ. ಮತ್ತು ಮಿನಿ ಆಕ್ಷನಲ್ಲಿ ತಗೊಂಡ್ರಲ್ಲ ಇವಾಗ ರೀಸೆಂಟಾಗಿ, ಅದರಲ್ಲಿ ವೆಂಕಟೇಶ್ವರ್ಗೆ 7 ಕೋಟಿ, ಮಂಗೇಶ್ ಯಾದವ್ಗೆ 5.20 ಕೋಟಿ ಕೊಟ್ಟಿದ್ದಾರೆ. ಆ್ಯಂಡ್ ಜಾಕಬ್ ಡುಫಿಗೆ 2 ಕೋಟಿ, ಜೋರ್ಡನ್ ಕಾಕ್ಸ್ಗೆ 75 ಲಕ್ಷ, ಆ್ಯಂಡ್ ಸಾತ್ವಿಕ್ ದೇಶ್ವಾಲ್ಗೆ 30 ಲಕ್ಷ, ಕನಿಷ್ಕ್ ಚೌಹಾಣ್ಗೆ 30 ಲಕ್ಷ, ವಿಹಾನ್ ಮಲ್ಹೋತ್ರಾಗೆ 30 ಲಕ್ಷ, ವಿಕ್ಕಿ ಓಸ್ವಾಲ್ಗೆ 30 ಲಕ್ಷ ಮಗ. ಇದು RCBಯ ಎಲ್ಲ ಪ್ಲೇಯರ್ಸ್ಗೂ ಎಷ್ಟು ಶ್ರಮಣ ಈ ಒಂದು ಸೀಸನ್ನು ರಿಟರ್ನ್ ಮಾಡ್ಕೊಂಡ್ರು ಮತ್ತು ಆಕ್ಷನಲ್ಲಿ ಬಿಡ್ ಮಾಡಿರೋ ಪ್ಲೇಯರ್ಸ್ಗೆ ಕೊಟ್ಟಿರೋದು. ಸೊ ಇದು RCBದು 2 ಅಪ್ಡೇಟ್ ಇತ್ತು. ಸೊ ನಿಮಗೆ RCB ಸ್ಟ್ರಾಂಗೆಸ್ಟ್ ಗ್ಯಾಂಗ್ಸ್ಟರ್ 11 ನೋಡಿ ಏನಂತ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಬಾಯ್ಸ್ ಹೋಗಿ ಜಾಯ್ನ್ ಆಗಿ, ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಿಗ್ತೀನಿ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮ್ಗೆ ಏನು ಅಪ್ಡೇಟ್ ಬೇಕು ಅಂತ ಕಾಮೆಂಟ್ ಮಾಡಿ. ಸಿ ಯು.